Hi, my dear students. I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಮತ್ತೆ ನಮ್ಮ ನಿಮ್ಮ ನೆಚ್ಚಿನ ನವೋದಯ ಕ್ವಶನ್ ಪೇಪರ್ಸ್ ಗೆ ಬಂದ್ವಿ. ಏನ್ ಸರ್ ನವೋದಯ ಅಂದ್ರೆ ನವೋದಯ ಎಕ್ಸಾಮ್ 2025 ಮಾಡಲ್ ಪೇಪರ್ 1. ನೋಡಿ, ನಾವು ವರ್ಷ ಪೂರ್ತಿ ಹೇಗ್ ಓದಿರ್ತೀವಿ, ಏನೇನೋ ಓದಿರ್ತೀವಿ, ಕೋಚಿಂಗ್ ಸೆಂಟರ್ಗೆ ಓದಿರ್ತೀವಿ, ಆನ್ಲೈನ್ ಕ್ಲಾಸ್ ತಗೊಂಡಿರ್ತೀವಿ, ಏನೆಲ್ಲ ಮಾಡಿರ್ತೀವಿ. ಆದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರ್ತಾವಂತ ಗೊತ್ತಾಗೋದು ನಮಗೆ ಮಾಡೆಲ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿದಾಗ ವಿತ್ OMR ಶೀಟ್ ನ ಫಿಲ್ ಮಾಡಿದಾಗ. ನೋಡಿ, ಈ OMR ಶೀಟ್ ಬಗ್ಗೆ ನಾನು ಇನ್ನೊಂದು ಕ್ಲಾಸ್ ತಗೊಂತೀನಿ, ಅದನ್ನ ಎಲ್ಲಿ ಫಿಲ್ ಮಾಡಬೇಕು, ಯಾವ ತರ ಮಿಸ್ಟೇಕ್ ಗಳಾಗ್ತಾವ ಅದ್ರ ಬಗ್ಗೆ ಇನ್ನೊಂದ್ಸಲ ಮಾಹಿತಿ ಕೊಡ್ತೀನಿ. ಆದ್ರೆ ಈಗ ನವೋದಯ ಎಕ್ಸಾಮ್ ಅಲ್ಲಿ ನಾನು ಔಟ್ ಆಫ್ ಔಟ್ ತಗೋಬೇಕು ಸರ್, ನಾನು 100% ಸೆಲೆಕ್ಷನ್ ಆಗ್ಬೇಕು ಸರ್ ಅನ್ನೋ ವಿದ್ಯಾರ್ಥಿಗಳು ಯಾರೆಲ್ಲ ಇದೀರಿ, ನೀವು ನಿಮ್ ಕೈ ಕೋಚಿಂಗ್ ಸೆಂಟರ್ಗೆ ಹೋಗಕ್ ಆಗಿಲ್ಲ ಅಂದ್ರೆ ಮನೇಲಿ ಕುತ್ಕೊಂಡು ಮೊಬೈಲ್ ಅಲ್ಲೇ ಯೂಟ್ಯೂಬ್ ಅಲ್ಲೇ ಕ್ಲಾಸ್ ಅನ್ನು ಕೇಳಿ ಸೆಲೆಕ್ಷನ್ ಆಗ್ಬಹುದು. ನೀವೇನ್ ಮಾಡ್ರಪ್ಪ ಅಂದ್ರೆ ಜಸ್ಟ್ ನಾನು ಈಗ ಕಳಿಸುವಂತ ಕೆಲವೊಂದು ವಿಡಿಯೋಸ್ ಕಳಿಸ್ತೀನಿ. ಏನಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಮ್ಯಾಥಮೆಟಿಕ್ಸ್ ನಾನು ಪ್ರತಿ ದಿನ ಮೇ ಬಿ 2 ದಿನ 3 ದಿನಕ್ಕೆ ಒಂದೊಂದ್ಸಲ ವಿಡಿಯೋಸ್ ಗಳನ್ನ ಹಾಕ್ತಾ ಇರ್ತೀನಿ. ನೀವೇನ್ ಮಾಡ್ಬೇಕು, ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅಲ್ಲಿ ಬೆಲ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಅದು ಎಲ್ಲ ಅಥವಾ ಆಲ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ಬರ್ತಾ ಇರುತ್ತೆ. ಎಕ್ಸಾಮ್ ಬಗ್ಗೆ ಪ್ರತಿಯೊಂದು ಮಾಹಿತಿ ಜೊತೆಗೆ ಸಿಲೆಬಸ್ ಗಳನ್ನ ಪಾಠಗಳನ್ನ ಮಾಡಿ ಅದ್ರೊಳಗೆ ಹಾಕ್ತಾ ಇರ್ತೀನಿ. ಅದನ್ನ ನೋಡಿ ಸುಮ್ನೆ ಕುತ್ಕೋಬೇಡ್ರಿ, ದಯವಿಟ್ಟು ನೋಟ್ಸ್ ಮಾಡ್ಕೊಳ್ರಿ, ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ. ನನಗೆ ಸಿಗುವ ಕಡಿಮೆ ಸಮಯದಲ್ಲಿ 2 ಕೋಚಿಂಗ್ ಸೆಂಟರ್ ಇದಾವ ನಂದು. ಎರಡೂ ಕಡೆ ಕೋಚಿಂಗ್ ಸೆಂಟರ್ ಅಲ್ಲಿ ಸಿಲೆಬಸ್ ಗಳನ್ನ ನೋಡ್ಕೊಂಡು ಅಲ್ಲಿ ಪಾಠ ಮುಗಿಸ್ಕೊಂಡು ಆನ್ಲೈನ್ ಕ್ಲಾಸ್ ಮಾಡ್ತೀನಿ, ಆನ್ಲೈನ್ ಅಲ್ಲೂ ಮಾಡಿ ಜೊತೆಗೆ ಯೂಟ್ಯೂಬ್ ಅಲ್ಲೂ ಕೂಡ ನಾನು ಮಾಡ್ತಿದ್ದೀನಿ. ಅಂದ್ರೆ ಇದರ ಉದ್ದೇಶ ಕೋಚಿಂಗ್ ಸೆಂಟರ್ಗೆ ಬರಕ್ ಆಗ್ದೇನೆ, ಆನ್ಲೈನ್ ಕ್ಲಾಸ್ ತಗೊಳಕ್ ಆಗ್ದಲೆ ಎಲ್ಲೋ ಮೂಲೆಯಲ್ಲಿ ಇರುವಂತ ಟ್ಯಾಲೆಂಟೆಡ್ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಿರುವಂತ ವಿಡಿಯೋಸ್ಗಳಿವು. ಯಾರಿಗೆ ಆಸಕ್ತಿ ಇರುವಂತ ವಿದ್ಯಾರ್ಥಿಗಳಿಗೋಸ್ಕರ. ಎಲ್ಲೋ ಒಂದು ಮಗು 1 ಮಾರ್ಕ್ಸ್ ಇಂದ ಸೆಲೆಕ್ಷನ್ ಆಗಿ ಹೋಗ್ಬಿಡ್ತು ಅಂದ್ರೆ ನಾನು ಮಾಡಿದ ಎಲ್ಲಾ ವಿಡಿಯೋಸ್ಗಳದ್ದು ಸಾರ್ಥಕತೆ ಆಗುತ್ತೆ. ಹಾಗಾದ್ರೆ ನೀವೇನ್ ಮಾಡ್ಬೇಕು, ನೋಟ್ಸ್ ಸುಮ್ನೆ ನೋಡಿ ಒಂದ್ 5-10 ನಿಮಿಷ ನೋಡಿ ಕ್ಲೋಸ್ ಮಾಡಿ ಇಡೋದಲ್ಲ, ನೋಟ್ಸ್ ನ ನೀಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡೋದಾದ್ರೆ ಮಾತ್ರ ವಿಡಿಯೋಸ್ ಅನ್ನ ನೋಡ್ರಿ. ಇಲ್ಲ ಅಂದ್ರೆ ನೋಡಕ್ ಹೋಗ್ಬೇಡಿ, ಯೂಟ್ಯೂಬ್ ಅಲ್ಲಿ ಬಹಳ ಅಂತ ಇಂಥವು ಬಹಳ ಸಿಗ್ತಾವ ವಿಡಿಯೋಸ್ಗಳ ನೋಡ್ಕೊಳ್ಳಿ. ಓಕೆನಾ? ಹಾಗಾದ್ರೆ ಬರ್ರಿ, ಯಾರೆಲ್ಲ ಓದ್ಬೇಕು, ಜೀವನದಲ್ಲಿ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಆಸಕ್ತಿ ಇರುವಂತ ವಿದ್ಯಾರ್ಥಿಗಳಿಗೋಸ್ಕರ ಈ ಕ್ಲಾಸ್ ನವೋದಯ ಎಕ್ಸಾಮ್ 2025 ಮಾಡಲ್ ಪೇಪರ್ 1. ಮಾಡಲ್ ಪೇಪರ್ ಬಹಳ ಇಂಪಾರ್ಟೆಂಟ್ ಪುಟ. ವರ್ಷ ಪೂರ್ತಿ ನೀನ್ ಹೇಗೆ ಓದಿರ್ತಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ ನ ಹೇಗೆ ಅಟೆಂಡ್ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟ್, ಕ್ವಶನ್ ನ ನೀನ್ ಹೇಗೆ ಅರ್ಥ ಮಾಡ್ಕೊಂತೀಯ ಅನ್ನೋದು ಇಂಪಾರ್ಟೆಂಟ್. ಹಾಗಾದ್ರೆ ಈಗೇನ್ ಮಾಡೋಣ, ಯಾವ್ಯಾವ ತರ ಕ್ವಶನ್ಸ್ ಗಳು ಬರ್ತವೆ, ಯಾವ್ಯಾವ ಚಾಪ್ಟರ್ ಇಂದ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಒಂದು 10ರಿಂದ 15 ಮಾಡಲ್ ಪೇಪರ್ ನ ಬಿಡಿಸ್ರಪ್ಪ. ಓಕೆ, ಅದಕ್ಕೆ ನನ್ನಿಂದ ಯಾವ ತರ ಬೇಕೋ ಆ ತರ ಸಪೋರ್ಟ್ ನಿಮಗೆ ಸಿಕ್ಕತ್ತೆ, ಭಯ ಬೇಡ. ಈ ಸರಿ ನವೋದಯ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರಿರ್ಬೇಕು ಅಷ್ಟೇ. ಓಕೆನಾ? ರೆಡಿ, ಸ್ಟಾರ್ಟ್. ಮೊದಲ ಪ್ರಶ್ನೆ ನೋಡಿ, ಮೊದಲ ಪ್ರಶ್ನೆ ಏನಿದೆ, ಇದು ನಾನು ತಗೊಂಡಿರೋದು ನವೋದಯ ಜೀನಿಯಸ್ ಮಾಡಲ್ ಕ್ವಶನ್ ಪೇಪರ್ ಇಂದ ಸಿ ಪೇಪರ್. ಇದು ಫಸ್ಟ್ ಕ್ವಶನ್ ನೋಡ್ಕೊಳ್ಳಿ. 41ನೇ ಕ್ವಶನ್ ಇಂದ ಸ್ಟಾರ್ಟ್ ಆಗುತ್ತೆ. ಏನದು? ಮ್ಯಾಥ್ಸ್ ಅಲ್ವಾ? ಫಸ್ಟ್ 1ರಿಂದ 40ವರೆಗೂ ಮೆಂಟಲ್ ಎಬಿಲಿಟಿ ಇರುತ್ತೆ, 41ರಿಂದ 60 ಮ್ಯಾಥ್ಸ್ ಇರುತ್ತೆ, 61ರಿಂದ 80 ಲ್ಯಾಂಗ್ವೇಜ್ ಇರುತ್ತೆ. ಅದು ನೀವು ಕನ್ನಡನಾರು ತಗೊಂಡ್ರಿ, ಇಂಗ್ಲಿಷ್ ಯಾರು ತಗೊಂಡಿರಿ, ಅದ್ರ ಮೇಲೆ ಆ ಕ್ವಶನ್ಸ್ ಇರ್ತವೆ. ಹಾಗಾದ್ರೆ ನೋಡಿ, 1, 3, 0, 5 ಮತ್ತು 7ಗಳನ್ನು ಉಪಯೋಗಿಸಿ ಬರೆಯಬಹುದಾದ ಅತಿ ದೊಡ್ಡ ಬೆಸ ಸಂಖ್ಯೆ. ನೋಡಿ, ನಾನು ಒಂದೇ ದಿನಕ್ಕೆ ಉದ್ದ ವಿಡಿಯೋಸ್ಗಳನ್ನು ಮಾಡಲ್ಲ. ಮಿನಿಮಮ್ 10 ಕ್ವಶನ್ ಒಂದು 20 ನಿಮಿಷ ವಿಡಿಯೋಸ್ಗಳು ಇರ್ತವೆ. ಪಟ ನೋಡ್ಕೋಬೇಕು, ಪಟ ಬರ್ಕೋಬೇಕು, ಇನ್ನು ಗೊತ್ತಾಗ್ಲಿ ಇನ್ನೊಂದ್ಸಲ ನೋಡ್ಕೋಬೇಕು. ಕ್ಲಿಯರ್? ಏನೇ ಬರ್ಲಿ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ. ಎಸ್, ವಿಚ್ ಇಸ್ ದ ಲಾರ್ಜೆಸ್ಟ್ ಆಡ್ ನಂಬರ್ ದಟ್ ಕ್ಯಾನ್ ಬಿ ರಿಟರ್ನ್ ಯೂಸಿಂಗ್ 1, 3, 0, 9 and 7. ಅಂದ್ರೆ ಕ್ವಶನ್ ನ ಅರ್ಥ ಮಾಡ್ಕೊಳ್ಳಿ. ಏನ್ ಕೊಟ್ಟಿದ್ದಾರೆ ಅವರು? 4-5 ಸಂಖ್ಯೆ ಕೊಟ್ಟಿದ್ದಾರೆ. 1, 3, 0, 9 ಮತ್ತು 7ಗಳನ್ನು ಉಪಯೋಗಿಸಿ ಬರೆಯಬಹುದಾದ ಅತಿ ದೊಡ್ಡ ಸಂಖ್ಯೆ ಅಲ್ಲ, ಬೆಸ ಸಂಖ್ಯೆ. ಕ್ವಶನ್ ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಅವ್ರು ಏನ್ ಕೊಟ್ಟಿದ್ದಾರೆ, ನಾವು ಏನ್ ಕಂಡುಹಿಡಿಬೇಕು. ದಿಸ್ ಇಸ್ ದ ಪ್ರಾಬ್ಲಮ್. ನೀವೇನ್ ಮಾಡ್ಬೇಕಾಗಿರುತ್ತೆ, ಯಾವ ಕ್ವಶನ್ ನಲ್ಲಿ ಏನ್ ಕೊಟ್ಟಿದ್ದಾರೆ ನಾವೇನ್ ಕಂಡುಹಿಡಿಬೇಕು. ಇಷ್ಟು ಗೊತ್ತಾದ್ರೆ ಈ ಮ್ಯಾಥ್ಸ್ ಅಲ್ಲಿ 20ಕ್ಕೆ 20 ಅಂತೀವಿ. ಮ್ಯಾಥ್ಸ್ ಅಲ್ಲಿ 20ಕ್ಕೆ 20 ಅಂತೀವಿ. ನೋಡ್ರಿ, ಮ್ಯಾಥಮೆಟಿಕ್ಸ್ ಬಹಳ ಇಂಪಾರ್ಟೆಂಟ್. ನಾವು ಔಟ್ ಆಫ್ ಔಟ್ ಮಾಡ್ಬೇಕಂದ್ರೆ ಮೆಂಟಲ್ ಎಬಿಲಿಟಿ ಬೇಕಾದ್ರೆ ಔಟ್ ಆಫ್ ಔಟ್ ಮಾಡ್ಬೋದು, ಲ್ಯಾಂಗ್ವೇಜ್ ಮಾಡ್ಬೋದು. ಮ್ಯಾಥ್ಸ್ ಔಟ್ ಆಫ್ ಔಟ್ ಮಾಡೋದ ಬಹಳ ಕಷ್ಟ, ಸಾಮಾನ್ಯವಾಗಿ ಎಲ್ರ ಕೈಲಾಗಲ್ಲ. ಅದನ್ನ ನಾವು ಮಾಡುವ, ಯಾಕಾಗಲ್ಲ? ಕೊಟ್ಟಿದ್ದಾರೆ ಕ್ವಶನ್ ಅಂದ್ರೆ ಆನ್ಸರ್ ಇರುತ್ತಲ್ಲ. ಓಕೆ, ಬನ್ನಿ. ಹಾಗಾದ್ರೆ ಏನೇನ್ ಸಂಖ್ಯೆ ಕೊಟ್ಟಿದಾರ ಬರ್ಕೊಳ್ಳಿ. 1, 3, 0, 9 and
7 ನೋಡಿ 1 3 0 7 ಮತ್ತು 0 9 ಮತ್ತು 7 ಕೊಟ್ಟಿದ್ದಾರೆ. ಅವ್ರು ಏನ್ ಕಂಡುಹಿಡಿಬೇಕಂತೆ, ನಾವು ಅತಿ ದೊಡ್ಡ ಬೆಸ ಸಂಖ್ಯೆ ಮಾಡ್ಬೇಕಂತೆ, ಸಮ ಸಂಖ್ಯೆ ಅಲ್ಲ, ಬೆಸ ಸಂಖ್ಯೆ, ಆಡ್ ನಂಬರ್. ಹಾಗಾದ್ರೆ ನಿಮಗೆ ಗೊತ್ತಿದೆ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಆಡ್ ನಂಬರ್ ಈವನ್ ನಂಬರ್. ಈವನ್ ನಂಬರ್ ಅಂದ್ರೆ ಸಮ ಸಂಖ್ಯೆ. ಇವನ್ನೆಲ್ಲ ನಿಮಗೆ 2ನೇ ಕ್ಲಾಸ್ 3ನೇ ಕ್ಲಾಸ್ 4ನೇ ಕ್ಲಾಸ್ ಅಲ್ಲಿ ಆಗಿರ್ತವೆ. ಸಮ ಸಂಖ್ಯೆ. ಇನ್ನೊಂದು ಆಡ್ ನಂಬರ್. ಆಡ್ ನಂಬರ್ ಅಂದ್ರೆ ಬೆಸ ಸಂಖ್ಯೆ. ಆಡ್ ಅಂದ್ರೆ ಬೆಸ ಸಂಖ್ಯೆ. ನೋಡಿ ಪುಟ, ಓಕೆನಾ? ನಾನು ಬರೆಯೋದು ಈ ತರ ಇದ್ರ ಮೇಲೆ ಬರೆಯೋದ್ರಿಂದ ನಾನು ಇಷ್ಟು ರೈಟಿಂಗು ಅಷ್ಟು ಕ್ಲಿಯರ್ ಆಗಿ ಬರಲ್ಲ, ನೀನ್ ಹೇಳ್ತಿರ್ತೀನಲ್ವಾ, ಬರ್ಕೊಂಡ್ಬಿಡ್ಬೇಕು. ಓಕೆ, ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆ. ಸಮ ಸಂಖ್ಯೆ ಅಂದ್ರೆ ಏನಿಲ್ಲ, ಯಾವುದೇ ಸಂಖ್ಯೆಯ ಕೊನೆಯಲ್ಲಿ 0 2 4 6 8 ಇದ್ರೆ ಅದನ್ನ ನಾವು ಸಮ ಸಂಖ್ಯೆ ಅಂತ ಕರಿತೀವಿ. ಗೊತ್ತಿದೆಯಲ್ವಾ ನಿಮಗೆ? ಈಗ ನೋಡಿ 1 ಇದೆ, 1 ಪಕ್ಕದಲ್ಲಿ 0 ಹಾಕ್ರಿ, ಸಮ ಸಂಖ್ಯೆ ಆಯ್ತು. 1 1 9 ಇದೆ, ಇದು ಬೆಸ ಸಂಖ್ಯೆ ಅಲ್ವಾ, ಇದ್ರ ಪಕ್ಕದಲ್ಲಿ 0 ಹಾಕ್ರಿ, ಸಮ ಸಂಖ್ಯೆ ಆಯ್ತು. 2 ಹಾಕ್ರಿ, ಸಮ ಸಂಖ್ಯೆ ಆಯ್ತು. 4 ಹಾಕ್ರಿ, ಸಮ ಸಂಖ್ಯೆ ಆಯ್ತು. ಆ ಸಂಖ್ಯೆ ಯಾವುದೇ ಇರ್ಲಿ, ಕೊನೆಯ ಅಂಕಿ ಮಾತ್ರ ಇಂಪಾರ್ಟೆಂಟ್ ಆಗತ್ತೆ ನಮಗೆ. ಅದು ಕೊನೆಯ ಅಂಕಿ 0 2 4 6 8 ಇರೋದ್ರಿಂದ ಇದನ್ನ ಕ್ಲಾಸ್ ಕೇಳ್ಬೇಕಾದ್ರೆ ಬಹಳ ಚೆನ್ನಾಗಿ ಮಾಡಿರ್ತೀನಿ. ನಾನು ಕ್ಲಾಸ್ ಮಾಡ್ಬೇಕಾದ್ರೆ ನಂಬರ್ ಸಿಸ್ಟಮ್ ಪಾಠ ಮಾಡ್ತೀವಲ್ಲ, ಅವಾಗ ಬಹಳ ಚಂದ ಮಾಡಿರ್ತೀನಿ. ಬಟ್ ಈಗೇನಪ್ಪಾ ಅಂದ್ರೆ, ಈಗೇನ್ ಮಾಡ್ಬೇಕಾಗತ್ತೆ ನೀವು ಅಂದ್ರೆ, ನಾನು ಹೇಳೋದೇನಪ್ಪ ಅಂದ್ರೆ, ಈಗ ಏನ್ ಮಾಡ್ಬೇಕು, ಬಟ್ ನಾನು ಜಸ್ಟ್ ರಿವಿಷನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಕ್ವಶನ್ ಬಿಡಿಸ್ತಿರ್ಬೇಕಾದ್ರೆ ನೀವು ಅದನ್ನ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕು. ಬೆಸ ಸಂಖ್ಯೆ ಅಂದ್ರೇನು? ಸಂಖ್ಯೆಯ ಕೊನೆಯಲ್ಲಿ 1 3 5 7 9 ಇದ್ರೆ ಸರ್ 13 ಬೆಸ ಸಂಖ್ಯೆ, 11 ಬೆಸ ಸಂಖ್ಯೆ, 15 ಬೆಸ ಸಂಖ್ಯೆ, 25 ಬೆಸ ಸಂಖ್ಯೆ, 1 1 0 ಸಮ ಸಂಖ್ಯೆ, 1 1 1 ಬೆಸ ಸಂಖ್ಯೆ, 1 1 2 ಸಮ ಸಂಖ್ಯೆ, 1 1 1 3 1 1 3 ಬೆಸ ಸಂಖ್ಯೆ. ಗೊತ್ತಾಗ್ತಿದೆಯಲ್ವಾ ಆಡ್ ನಂಬರು ಈವನ್ ನಂಬರ್ ಹೇಗಪ್ಪ ಆಗತ್ತೆ ಅಂತ? ಹಾಗಾದ್ರೆ ನಾವೇನ್ ಮಾಡೋಣ, ಈಗ ಬಹಳ ಸಿಂಪಲ್, ಅತಿ ದೊಡ್ಡ ಸಂಖ್ಯೆ ಮಾಡ್ಬೇಕು. 9 ಅನ್ನ ಅತಿ ದೊಡ್ಡ ಸಂಖ್ಯೆ ಯಾವ್ದಪ್ಪ? ಇದ್ರಲ್ಲಿ ಕೊಟ್ಟಿರೋದ್ರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? 9. ಅದಕ್ಕಿಂತ ಸ್ವಲ್ಪ ದೊಡ್ಡ ಚಿಕ್ಕದು 7, ಅದಕ್ಕಿಂತ ಸ್ವಲ್ಪ ಚಿಕ್ಕದು 3, ಅದಕ್ಕಿಂತ ಸ್ವಲ್ಪ ಚಿಕ್ಕದು 1, ಅದಕ್ಕಿಂತ ಸ್ವಲ್ಪ ಚಿಕ್ಕದು 0. ಆದ್ರೆ ನೋಡಿ, ಕೊನೆಯ ಸಂಖ್ಯೆ, ಕೊನೆಯ ಅಂಕೆ 0 2 4 6 8 ಬಂದ್ರೆ ಅದು ಏನಾಗತ್ತೆ ನಮಗೆ? ಸಮ ಸಂಖ್ಯೆ ಆಗ್ಬಿಡ್ತು, ಈವನ್ ನಂಬರ್ ಆಗ್ಬಿಡ್ತಿದ್ದು. ಬಟ್ ನಾವೇನ್ ಬರಿಬೇಕು? ದಿಸ್ ಇಸ್ ದ ರಾಂಗ್. ಇದನ್ನ ಮಾಡಂಗಿಲ್ಲ ನಾವು. 9731 ಇದೆಯಲ್ಲ, ಈ 0ನ ಒಳಗೆ ಇಟ್ಕೊಳ್ಳಿ, 1 ಅನ್ನ ಹೊರಗೆ ಕೊಡಿ. ಎಷ್ಟಾಯ್ತು ನೋಡ್ರಿ ಈಗ? 97301 ಬಂತ ಆನ್ಸರ್? ಎಲ್ರಿಗೂ ಬಂದಿದ್ಯಾ? ದಿಸ್ ಇಸ್ ದ ರೈಟ್ ಆನ್ಸರ್. ಎಲ್ಲಿದೆ? 973 ನೋಡಿ, 97301 ಆನ್ಸರ್ ಇಸ್ ರೈಟ್. ಇಲ್ಲಿ ನೋಡಿ, ಇದು 10,379 ಇದು ಬರುತ್ತಾ? ಇದು 79,000, ಇದು 97,000. ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಆಗಿರ್ಬೇಕು ನೋಡಿ, 10,379 ಬೆಸ ಸಂಖ್ಯೆನೆ, ಈವನ್ ಇದು ಆಡ್ ನಂಬರೇ ನಮಗೆ. ಆದ್ರೆ ಇದು 97,301. ಇಲ್ಲಿ ನಮಗೆ ಎಷ್ಟಾಯ್ತು ನೋಡ್ರಿ? 97,301. ಫಸ್ಟ್ ನಂಬರ್ ನೀವೇ ಮಾಡಿ ಇಟ್ಕೋಬೇಕು. ಈಗ ನೋಡ್ರಿ, ಆಪ್ಷನ್ ಚೆಕ್ ಮಾಡ್ರಿ. 10,379 ಬೆಸ ಸಂಖ್ಯೆನೆ, ಆದ್ರೆ ಇದು 97,000 ದೊಡ್ಡದ, ಈ 10,000 ದೊಡ್ಡದ? 10,000 is smaller number. This is the wrong. ಓಕೆ, 79,013 ಇದು ಬೆಸ ಸಂಖ್ಯೆನೆ, ಇವೇ ಸಂಖ್ಯೆಗಳನ್ನು ಬಳಸಿದಾರ ಅವರು, ಇದು ಕೂಡ ರಾಂಗ್. ಈಗ 97,310 ಇದು ಸಮ ಸಂಖ್ಯೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರಾಂಗ್. ಆದ್ರೆ ದೊಡ್ಡ ಸಂಖ್ಯೆನೆ, ಆದ್ರೆ ಸಮ ಸಂಖ್ಯೆ. ಅವ್ರು ಏನ್ ಹೇಳಿರೋ? ದೊಡ್ಡ ಬೆಸ ಸಂಖ್ಯೆ ಕೇಳಿರೋದ್ರಿಂದ ಆಪ್ಷನ್ ಎ ಇಸ್ ದ ನಿಮ್ಮ ಆನ್ಸರ್, ರೈಟ್ ಆನ್ಸರ್ ಆಗಿರೋದ್ರಿಂದ. ಎಸ್, ಗೊತ್ತಾಗ್ತಿದೆಯಲ್ವಾ? ಬಹಳ ಸಿಂಪಲ್ ಕ್ವಶನ್, ಪಟ್ ಅಂತ ಮಾಡ್ಬೋದು. ಆದ್ರೂ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಪುಟ್ಟ, ಅದಕ್ಕೆ. ಯಾಕಂದ್ರೆ ಸ್ವಲ್ಪ ಲೇಟ್ ಆಗ್ಬೋದು ನಿಮಗೆ, ಆದ್ರೆ ಎಕ್ಸ್ಪ್ಲನೇಷನ್ ಬಹಳ ಇಂಪಾರ್ಟೆಂಟ್ ಅಲ್ವಾ? ಹೌದು ಸರ್, ಎಕ್ಸ್ಪ್ಲನೇಷನ್ ಬಹಳನೇ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲ ಈ ತರದ ನೆಕ್ಸ್ಟ್ ಕ್ವಶನ್ ಬಂದ್ರೆ ಪಟ್ ಅಂತ ಆನ್ಸರ್ ಮಾಡ್ಬೇಕು. ಈ ಕ್ವಶನ್ ಬಂದ್ರೆ ಅಲ್ಲ, ಈ ತರದ ಯಾವುದೇ ಕ್ವಶನ್ ಬಂದ್ರು ಆನ್ಸರ್ ಮಾಡ್ತಿರಲ್ವಾ? ಈಗ ಮಾಡ್ತಿರಲ್ವಾ? ಎಸ್. ಹಾಗಾದ್ರೆ ಮುಂದಿನ ಕ್ವಶನ್ಗೆ ಹೋಗೋಣವಾ? ಎಸ್, ಮುಂದಿನ ಪ್ರಶ್ನೆ ಯಾವ್ದಿರ್ಬೋದು? ಅದಕ್ಕಿಂತ ಮುಂಚೆ ಇಲ್ಲೊಂದು ವಿಶೇಷವಾದ ಮಾಹಿತಿ ಇದೆ.
ಯಾರೆಲ್ಲ ಈ ವರ್ಷ ಯಾರೆಲ್ಲ ಈ ವರ್ಷ ಎರಡನೇ ತರಗತಿ ಯಾರೆಲ್ಲ ಈ ವರ್ಷ ನೀವು ಎರಡನೇ ತರಗತಿ ಮೂರನೇ ತರಗತಿ ನಾಲ್ಕನೇ ತರಗತಿ ಓದ್ತಿದ್ದೀರಲ್ಲ ಅಂತ ಮಕ್ಕಳಿಗೋಸ್ಕರ ಈ ವರ್ಷ 5 ಓದ್ತಿರೋದ್ರಿಂದ ಎಕ್ಸಾಮ್ ಬರೆದು ಬಿಡ್ತೀರಾ. ಅಂತ ಮಕ್ಕಳಿಗೋಸ್ಕರ ನಾವು 2 ತಿಂಗಳ ಫುಲ್ ಕೋರ್ಸ್ ಅಂತ ಇರುತ್ತೆ. ಯಾವ್ಯಾವ ಕೋರ್ಸ್ ಇರುತ್ತೆ ಅಂದ್ರೆ ಒಂದು ನವೋದಯ ಬ್ಯಾಚ್ ಇರುತ್ತೆ, ನವೋದಯ ಬ್ಯಾಚ್, ಇನ್ನೊಂದು ಸೈನಿಕ್ ಬ್ಯಾಚ್ ಇರುತ್ತೆ. ಸೈನಿಕ್ 2 ತಿಂಗಳ ಸಮ್ಮರ್ ಹಾಲಿಡೇ ಕೋರ್ಸ್ ಇರುತ್ತೆ. ಏಕಲವ್ಯ ಅಲ್ಲ LKS ಅಭಿಮನ್ಯು ಸಮ್ಮರ್ ಬ್ಯಾಚ್ ಅಂತ ಇರುತ್ತೆ. ಇದಕ್ಕೆ ನೀವು 2ನೇ ಕ್ಲಾಸ್ ಓದಿ 3ನೇ ಕ್ಲಾಸಿಗೆ ಹೋಗ್ತಿರೋ ಮಗು, 3ನೇ ಕ್ಲಾಸ್ ಓದಿ 4ನೇ ಕ್ಲಾಸಿಗೆ ಹೋಗ್ತಿರೋ ಮಗು, 4ನೇ ಕ್ಲಾಸ್ ಓದಿ 5ನೇ ಕ್ಲಾಸಿಗೆ ಹೋಗ್ತಿರೋ ಅಂತ ಮಕ್ಕಳು ಏನ್ ಮಾಡ್ಬೇಕು? 2 ತಿಂಗಳ ಉಪಯೋಗ ಪಡ್ಕೋಬೇಕು. ಹೇಗೆ ಸರ್ ಅಂದ್ರೆ ನೋಡಿ, 5ನೇ ಕ್ಲಾಸಿಗೆ ಒಂದೇ ಸಲ ಬಂದ್ಬಿಟ್ಟು ಮಕ್ಕಳು ಕೆಲವರು ಸ್ಲೋ ಲರ್ನರ್ ಇರ್ತಾರೆ, ಕೆಲವರು ಫಾಸ್ಟ್ ಲರ್ನರ್ ಇರ್ತಾರೆ. ಒಂದೇ ಸಲಕ್ಕೆ ನೀವು ಏನಾಗ್ತೀರಾ? ನೀವು ಒಂದೇ ಸಲಕ್ಕೆ ಅಲ್ಲಿ ಏನಾಗ್ಬಿಡತ್ತೆ, ನಮಗೆ ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ಕೆಲವು ಮಕ್ಕಳು ಒಂದೇ ವರ್ಷಕ್ಕೆ ಸಕ್ಸಸ್ ಆಗೋದು ಬಹಳ ಕಷ್ಟ. ಸಿಲೆಬಸ್ ಸ್ವಲ್ಪ ಹೈ ಲೆವೆಲ್ ಇರುತ್ತೆ. ಸೈನಿಕ್ ಸಿಲೆಬಸ್ RMS ಸಿಲೆಬಸ್ ನೋಡಿದ್ರೆ ಬೇಡ ಅದ್ರ ಪದ್ಧತಿ ಆ ತರ ಇರೋದ್ರಿಂದ 1 ವರ್ಷ ಮುಂಚೆಯಿಂದ ಟಚ್ ಕೊಡ್ರಿ. ನಮ್ಮ ಮಕ್ಕಳನ್ನ ಸೈನಿಕ್ ನವೋದಯಕ್ಕೆ ನಾವು ಸೆಲೆಕ್ಷನ್ ಮಾಡ್ಲೇಬೇಕು ಅನ್ನೋರು ಯಾಕೆ 1 ವರ್ಷ ಮುಂಚೆಯಿಂದ ನಾವು ಪ್ರಯತ್ನ ಪಡಿಸಬಾರ್ದು? ಈಗ ರಜೆ ಇರುತ್ತಲ್ವಾ, ಸ್ಕೂಲಿನ ಟೆನ್ಷನ್ ಇರಲ್ಲ, ಅಟೆಂಡೆನ್ಸ್ ಕಾಟ ಇರಲ್ಲ, ಏನ್ ಸಮಸ್ಯೆನೇ ಇಲ್ಲ, ಸ್ಕೂಲಿನ ಹೋಮ್ವರ್ಕ್ ಮಾಡಂಗಿಲ್ಲ, ಸ್ಕೂಲಿಗೆ ಬೆಳಿಗ್ಗೆ ಎದ್ದು ಹೋಗಂಗಿಲ್ಲ. ಕೆಲವರು ಹೇಳ್ತಾರೆ ಸರ್ ಆನ್ಲೈನ್ ಕ್ಲಾಸ್ ತಗೊಂತೀನಿ ನಾನು. ಎಸ್, ಆನ್ಲೈನ್ ಕ್ಲಾಸ್ ತಗೊಳಪ್ಪ, ನಾ ಬೇಡ ಅನ್ನಲ್ಲ. ಆದ್ರೆ ಏನಾಗುತ್ತೆ ಗೊತ್ತಾ, ಆನ್ಲೈನ್ ಅಲ್ಲಿ 1 ಗಂಟೆ ಕ್ಲಾಸ್ ಇರುತ್ತೆ. ಆನ್ಲೈನ್ ಅಲ್ಲಿ 1 ಗಂಟೆ ನಾವು ಕ್ಲಾಸ್ ತಗೊಳೋದ್ರಿಂದ, ಯಾರೇ ತಗೊಂಡ್ರು ಅಷ್ಟೇ 1 ರಿಂದ 1.5 ಗಂಟೆ ಅಷ್ಟೇ ಕ್ಲಾಸ್ ತಗೊಳೋದ್ರಿಂದ ನಿಮಗೆ ಸ್ಕೂಲಿಂದು ಮಾಡ್ಬೇಕು, ಅದು ಮಾಡ್ಬೇಕು, ಎರಡೆರಡು ಮಿಕ್ಸ್ ಆಗೋದು ಬೇಡ. ಅದಕ್ಕೆ 2 ತಿಂಗಳಿಗೆ ಏನ್ ಕೋರ್ಸ್ ಇದೆಯಲ್ಲ, 2 ತಿಂಗಳು ಫುಲ್ ಕೋರ್ಸ್, ರೆಸಿಡೆನ್ಷಿಯಲ್ ಅಂಡ್ ನಾನ್ ರೆಸಿಡೆನ್ಷಿಯಲ್ ಎರಡೂ ಇರೋದ್ರಿಂದ ನೀವು 2 ತಿಂಗಳಲ್ಲಿ ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಹೋದ್ರೆ, ನವೋದಯ ಕೋರ್ಸ ಅಥವಾ ಸೈನಿಕ್ ಕೋರ್ಸ RMS ಕೋರ್ಸ್ ನೀವು ಕಂಪ್ಲೀಟ್ ಮಾಡ್ಕೊಂಡು ಹೋದ್ರೆ ಅದಕ್ಕೆ ಒಂದ್ ರೌಂಡ್ ಪೂರ್ತಿ ಪಾಠನ ಕಂಪ್ಲೀಟ್ ಆಗುತ್ತೆ. ಅದ್ರ ಜೊತೆಗೆ ಬುಕ್ಸ್, ಕ್ವಶನ್ ಪೇಪರ್, ಯಾವ್ಯಾವ ಚಾಪ್ಟರ್ನ ಹೇಗೆ ಓದ್ಬೇಕು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಯಾಕಂದ್ರೆ ಕೋಚಿಂಗ್ ಸೆಂಟರ್ಗಳಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕ್ಲಾಸ್ ಮಾಡ್ತಾರೆ ಅಲ್ವಾ. ಹಾಗಾಗಿ ರಜೆ ಇರೋದ್ರಿಂದ ಎಸ್ಪೆಷಲಿ ಈ ವರ್ಷ 4ನೇ ಕ್ಲಾಸು 3ನೇ ಕ್ಲಾಸ್ ಓದ್ತಿರುವಂತ ಮಕ್ಕಳಿಗಂತೂ ವೆರಿ ವೆರಿ ಇಂಪಾರ್ಟೆಂಟ್, ಮಿಸ್ ಮಾಡ್ಕೊಳ್ಬೇಡಿ ಬಿಟ್ಟ. ಯಾಕೆಂದ್ರೆ ಕೆಲವೊಬ್ರು 2 ವರ್ಷ ಕೋಚಿಂಗ್ ಹಾಕ್ಬಿಟ್ಟು ಸೆಲೆಕ್ಷನ್ ಆಗಿ ಹೋಗ್ಬಿಡ್ತಾರೆ. ಅಂತವ್ರು ನಾವು ಫೈಟ್ ಕೊಡ್ಬೇಕಲ್ವಾ. ಈಗಿರೋ ಪರಿಸ್ಥಿತಿಗೆ ನಾವು ಹೊಂದ್ಕೊಂಡು ಏನಾದ್ರು ಮಾಡಿ ನಾವು ಸೆಲೆಕ್ಷನ್ ಆಗಿ ಹೋಗ್ಬೇಕು, ಅದು ನಮಗೆ ಬೇಕಾಗಿರೋದ್ರಿಂದ 2 ತಿಂಗಳ ಕೋರ್ಸ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಇದು ಅಡ್ಮಿಷನ್ ಆಲ್ರೆಡಿ ನಡೀತಿರೋದ್ರಿಂದ ಯಾವಾಗ ಕ್ಲೋಸ್ ಆಗುತ್ತೋ ಗೊತ್ತಿಲ್ಲ, ಮೇ ಬಿ. ಹಾಗಾಗಿ ಒಟ್ಟು 50 ವಿದ್ಯಾರ್ಥಿಗಳನ್ನ ನಾವು ತಗೊಂತೀವಿ. ಒಂದು ಬ್ಯಾಚಿಗೆ 50 ವಿದ್ಯಾರ್ಥಿಗಳನ್ನ ತಗೊಳೋದ್ರಿಂದ ಅದು ಬಂದ ತಕ್ಷಣ ಎಲ್ರಿಗೂ ತಗೊಳಲ್ಲ, ಎಕ್ಸಾಮ್ ಮಾಡಿ ತಗೊಂತೀವಿ. ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆದ್ರೆ, ನಿಮಗೆ ಓದೋ ಆಸಕ್ತಿ ಇದ್ರೆ ಖಂಡಿತ ತಗೊಂತೀನಿ. ಓದೋ ಆಸಕ್ತಿ ಇಂಪಾರ್ಟೆಂಟ್ ಫಸ್ಟ್. ಅದಿದೆ ಅಂದ್ರೆ ನಿಮಗೆ, ತಂದೆ ತಾಯಿಗಲ್ಲ ಮಕ್ಕಳಿಗಿರ್ಬೇಕು. ಅದಿದ್ರೆ ಖಂಡಿತ ನಾನು ನಿಮ್ಮ ಅಡ್ಮಿಷನ್ ತಗೊಂತೀನಿ. ಓಕೆನಾ? ಎವ್ರಿ ಡೇ ಪ್ರೋಗ್ರೆಸ್ ರಿಪೋರ್ಟ್ ಇರುತ್ತೆ ನಮ್ದು. ಹಾಗಾಗಿ ಇದಕ್ಕೆ ಯಾರ್ಯಾರು ಸೇರಲು ಬಯಸೋರಿದ್ರೆ ದಯವಿಟ್ಟು ನನ್ನ ನಂಬರ್ ಇದೆಯಲ್ಲ, ಯಾವ ನಂಬರ್ ಹೇಳಿ? 974183 ನೋಟ್ ಮಾಡಿ ಇಟ್ಕೋಬೇಕು. ಈ ನಂಬರ್ಗೆ ಕರೆ ಮಾಡಿ. 100% ನಾನು ಎತ್ತೋದು ಬಹಳ ಕಷ್ಟ. ನೀವ್ ಎತ್ತಿದ್ದೀನಿ ಅಂದ್ರೆ ಯಾಕಂದ್ರೆ ಕ್ಲಾಸಸ್ ಅಲ್ಲಿ ಇರ್ತೀನಿ, ಮತ್ತೆ ಆನ್ಲೈನ್ ಕ್ಲಾಸಸ್ ಅಲ್ಲಿ ಇರ್ತೀನಿ, ಬಿಸಿ ಶೆಡ್ಯೂಲ್ ಜಾಸ್ತಿ ಇರೋದ್ರಿಂದ ವಾಟ್ಸಪ್ಪಿಗೆ ಮೆಸೇಜ್ ಹಾಕಿರ್ರಿ, ಅಥವಾ ಸರ್ ಕಾಲ್ ಮಾಡಿ ನನಗೆ ಇದರ ಬಗ್ಗೆ ಮಾಹಿತಿ ಬೇಕು, ಸಮ್ಮರ್ ಕ್ಯಾಂಪ್ ಬಗ್ಗೆ ಮಾಹಿತಿ ಬೇಕು ಅಂತ ಮೆಸೇಜ್ ಹಾಕಿರ್ರಿ. ಅಥವಾ 1-2-3 ಸಲ ಟ್ರೈ ಮಾಡ್ರಿ, ನಾನು ರಿಸೀವ್ ಮಾಡಿ ಮಾತಾಡಿದ್ರು ಮಾತಾಡ್ತೀನಿ, ತೊಂದರೆ ಇಲ್ಲ. ಓಕೆನಾ? ಹಾಗಾಗಿ ನನ್ನ ಬ್ಯೂಟಿಫುಲ್ ಆದ ನಂಬರ್ ಕೆಳಗಡೆನೂ ಕೊಟ್ಟಿದ್ದೀನಿ, ವಾಟ್ಸ್ಆಪ್ ನಂಬರ್ ಅಂತ 9741183187ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ. ನಾನು ರಿಸೀವ್ ಮಾಡಲಿಲ್ಲ ಅಂದ್ರೆ ಖಂಡಿತ ಬೇಜಾರು ಮಾಡ್ಕೋಬೇಡಿ, ಆಮೇಲೆ ನಾನು ಮತ್ತೆ ನಿಮಗೆ ವಾಪಸ್ ಕಾಲ್ ಮಾಡಿರ್ತೀನಿ. ಓಕೆನಾ? ಹಾಗಾದ್ರೆ ಮುಂದಿನ ಕ್ವಶನ್ಗೆ ಹೋಗೋಣವಾ? ಎಸ್, ಇದರ ಬಗ್ಗೆ ಮಾಹಿತಿ ಯಾಕೆ ಕೊಟ್ಟೆ ಅಂದ್ರೆ ಮುಂದೆ ಬಹಳ ಯೂಸ್ಫುಲ್ ಮಾಹಿತಿ ಇದೆ, ಬಹಳ ಜನಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಹತ್ತಿರದ ನಿಮ್ಮ ರಿಲೇಷನ್ಸ್ ಅಲ್ಲಿ ಯಾರೇ ಇರ್ಲಿ ಅವರಿಗೆ ಮಾಹಿತಿ ತಿಳಿಸಿ, ಒಳ್ಳೇದಾಗತ್ತೆ. ಒಂದು ಮಗುವಿನ ಭವಿಷ್ಯ ಅವ್ರದ್ದು ಒಳ್ಳೆ ಕಡೆ ಹೋಗತ್ತಲ್ವಾ. ಎಸ್, 42ನೇ ಈ ಕೆಳಗಿನ ಯಾವ ಸಂಖ್ಯೆಯಿಂದ ನಾನು 4318 ಭಾಗಿಸಿದಾಗ ಭಾಗಲಬ್ಧ 17 ಬರುತ್ತದೆ? ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಕೆನ್ ಬಿ ಆನ್ಸರ್ ವೆನ್ 4318 ಆಸ್ ಡಿವೈಡೆಡ್ ಬೈ ದ ಡಿವಿಷನ್ 17? ಅಂದ್ರೆ ಏನ್ ಆನ್ಸರ್ ಮೀನ್ಸ್ ಕೋಶೆಂಟ್ ಎಷ್ಟು ಬರುತ್ತೆ ಅಂತ ಅಲ್ವಾ. ಹಾಗಾದ್ರೆ ನಾವು ಕೋಶೆಂಟ್ ಅನ್ನ ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡ್ಬೇಕಪ್ಪ, ಏನೇನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೋಬೇಕು. ಏನೇನ್ ಕೊಟ್ಟಿದ್ದಾರೆ? ಭಾಗಿಸಿದಾಗ ನಾವು, ನಮಗೊಂದು ರೂಲ್ಸ್ ಇದೆ. ಏನದು? ಈ ತರ ಸೊಟ್ಗೈ ಮೆಥಡ್ ಅಂತ ಕರಿತೀವಿ. ಏನ್ ಸರ್ ಸೊಟ್ಗೈ ಮೆಥಡ್ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಾನು ಕಲ್ತಿರೋದು, ನೀವು ಎಲ್ಲಿ ಕಲ್ತಿರೋ ನನಗೆ ಗೊತ್ತಿಲ್ಲ. ಹಾಗಾದ್ರೆ ಇದನ್ನ ಯಾವ್ದಪ್ಪ ಅಂದ್ರೆ ಕೋಶೆಂಟು 17 ಬರ್ಬೇಕಂತ.
ಭಾಗಲಬ್ಧವು 17 ಬರಬೇಕು. 4318 ಇದು ಏನಿದು ಡಿವೈಡ್ ಎಂಡ್ ಡಿವೈಸರ್ ಡಿವೈಡ್ ಎಂಡ್. ಓಕೆನಾ? ಹಾಗಾದ್ರೆ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು? ಇದು ಎಕ್ಸ್ ಅಂತ ಹಾಕಂತೀವಿ. ರಿಮೈಂಡರ್ ಈಸ್ 0 ಬರ್ಬೇಕು ನಮಗೆ. ಓಕೆ, ರಿಮೈಂಡರ್ ಎಷ್ಟು ಬರಬೇಕು? 0. ಹಾಗಾದ್ರೆ ಅವ್ರು ಏನ್ ಹೇಳಿದ್ದಾರೆ ಈಗ ನಿಮಗೆಲ್ರಿಗೂ ಗೊತ್ತಿದೆ ಅಲ್ವಾ? ನಾನು ಹೇಳೋ ವಿಶೇಷವಾಗಿ ಹೇಳುವಂಥದ್ದೇನಿಲ್ಲ. ಇದನ್ನ ಭಾಗಲಬ್ಧ ಅಥವಾ ಕೋಶೆಂಟ್ ಅಂತ ಕರಿತೀವಿ. ಕೋಶೆಂಟ್. ಇದನ್ನ ಕನ್ನಡದಲ್ಲಿ ಬರೆಯೋದಾದ್ರೆ ಹೇಳ್ರಿ, ಬರ್ಕಲ್ರಿ, ಬಹಳ ಚಂದಿರತ್ತೆ. ಏನದು? ಭೋಜ್ಯ ಅಲ್ಲ, ಭಾಜ್ಯ. ಭೋಜ್ಯ ಅಂತ ನೆನ್ಪಿಟ್ಕೊಳ್ಳಿ. ಇದು ಮಧ್ಯದಲ್ಲಿರೋದು ಭೋಜ್ಯ ಆದ್ರೆ ಈ ಕಡೆ ಇದು ಭಾಜಕ. ನೋಡಿ, ಕನ್ಫ್ಯೂಸ್ ಆಗೋದು ನಿಮಗೆ ಭಾಜ್ಯ ಮತ್ತು ಭಾಜಕ. ಡಿವೈಡೆಂಡ್ ಅಂಡ್ ಡಿವೈಸರ್ 2 ಆರ್ ಮೋರ್ ಕನ್ಫ್ಯೂಸಿಂಗ್. ನಾವು ಯಾವಾಗ ಇದನ್ನ ಮಾಡ್ಬೇಕಾರೆ ಯಾವುದು ಭಾಜ್ಯ ಯಾವುದು ಭೋಜಕ? ಭೋಜಕ ಅಲ್ಲ, ಭಾಜ್ಯ. ಭಾಜ್ಯ ಮತ್ತು ಭಾಜಕ. ಇದು ಭಾಗಲಬ್ಧ. ಕೆಳಗಡೆ ಇರೋದು ಶೇಷ. ನೋಡಿ, ಇದನ್ನ ಡಿವೈಸರ್ ಅಂತ ಕರಿತೀವಿ. ಡಿವೈಸರ್, ಡಿವೈಡ್ ಎಂಡ್ ಕೋಶೆಂಟ್ ಅಂಡ್ ರಿಮೈಂಡರ್. ಓಕೆನಾ? ಗೊತ್ತಾಗ್ತಿದೆಯಲ್ವಾ? ಹಾಗಾದ್ರೆ ಈಗ ನಾವು ಈ ತರ ಲೆಕ್ಕಗಳು ಬಂದ್ರೆ ಏನ್ ಮಾಡ್ಬೇಕು ಸರ್ ಅಂದ್ರೆ, ಯಾವ ಸಂಖ್ಯೆಯಿಂದ ಭಾಗಿಸಿದಾಗ 4318 17 ಭಾಗಲಬ್ಧ ಬರುತ್ತೆ, 00 ಶೇಷ ಬರುತ್ತೆ ಅಂತ ಅವ್ರು ಕೊಟ್ಟಿದ್ದಾರೆ. ಆಪ್ಷನ್ ಏನೇನ್ ಕೊಟ್ಟಿದ್ದಾರೆ? 253, 254, 244, 354. ಹಾಗಾದ್ರೆ ನಾವು ಇದರಲ್ಲಿ ಯಾವ ಸಂಖ್ಯೆಯಿಂದ ಮಾಡ್ಬೇಕು? ಯಾವ ಸಂಖ್ಯೆಯನ್ನ ತಗೋಬೇಕಾಗತ್ತೆ? ಇದನ್ನ ಅಷ್ಟನ್ನು ಚೆಕ್ ಮಾಡ್ಕೊಂತ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗೋದ್ರಿಂದ ನಾವು ಬಹಳ ಸಿಂಪಲ್ ಆಗಿ ಮಾಡೋದಾದ್ರೆ ಒಂದು ರೂಲ್ಸ್ ಇತ್ತು ನಮಗೆ. ಏನು? ನಾವು ಒಂದು ಫಾರ್ಮುಲಾ ಇದೆ. ಭಾಗಕಾರದ ಫಾರ್ಮುಲಾ ಯಾವ್ದಪ್ಪ ಅಂದ್ರೆ, ಭಾಜ್ಯ ಕಂಡುಹಿಡಿಬೇಕಂದ್ರೆ ಭಾಜ್ಯ ಈಸ್ ಈಕ್ವಲ್ ಟು ಭಾಜಕ. ಯಾವಕ? ಭಾಜಕ. ಬರ್ಕೋಬೇಕು ನೀಟಾಗಿ. ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಯಾಕೆ ಇಲ್ಲಿ ಬ್ರಾಕೆಟ್ ಹಾಕ್ತಿದೀನಿ ಗೊತ್ತಾ? ಪ್ಲಸ್ ಶೇಷ. ಕೆಲವೊಂದ್ಸಲ ಏನ್ ಮಾಡ್ಬಿಡ್ತೀರಿ ಗೊತ್ತಾ? ಮೊದ್ಲು ಇವೆರಡನ್ನ ಕೂಡ್ಬಿಡ್ತೀರಿ ನೀವು. ಇವೆರಡನ್ನ ಅದಾಗಬಾರ್ದು ಅಂತಾನೆ ಫಸ್ಟ್ ಇಂಟು ಇರೋದನ್ನ ಮಾಡ್ಬೇಕಾಗತ್ತೆ ನಾವು. ಹಾಗಾಗಿ ಬ್ರಾಕೆಟ್ ಹಾಕ್ತೀನಿ. ಈಗ ಇಂಗ್ಲಿಷ್ ಅಲ್ಲಿ ಬರೆಯೋದಾದ್ರೆ ಈ ಸೂತ್ರನ ನಾವು ಇಂಗ್ಲಿಷ್ ಅಲ್ಲಿ ಬರೆಯೋದಾದ್ರೆ ನೋಡಿ, ಫಸ್ಟ್ ಡಿವೈಸರ್ ಅಲ್ಲ, ಇದು ಭಾಜ್ಯ ಸೆಂಟ್ರಲ್ ಇರೋದ್ರಿಂದ ಇದನ್ನ ಡಿವೈಡ್ ಎಂಡ್ ಅಂತ ಕರಿತೀವಿ ನಾವು. ಡಿವೈಡ್ ಎಂಡ್ ಈಸ್ ಈಕ್ವಲ್ ಟು ಭಾಜಕ ಅಂದ್ರೆ ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ಶೇಷ ಅಂದ್ರೆ ರಿಮೈಂಡರ್. ಆರ್ ಅಂತ ಬರೀತೀನಿ ಸಾಕು, ಅಥವಾ ಬರ್ಕೊಳ್ಳಿ ರಿಮೈಂಡರ್ ಅಂತ. ರಿಮೈಂಡರ್. ಓಕೆನಾ? ಇದು ನಮಗೆ ಸೂತ್ರ. ಆದ್ರೆ ನಮಗೆ ಏನೇನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಒಂದ್ ಕಡೆ ಬರ್ಕೊಳ್ಳಿ. ಏನೇನ್ ಕೊಟ್ಟಿದ್ದಾರೆ ನೋಡಿ. ಡಿವೈಡ್ ಎಂಡ್ ಕೊಟ್ಟಿದಾರ? ಎಸ್. ಭಾಜ್ಯ ಎಷ್ಟು ಕೊಟ್ಟಿದ್ದಾರೆ? ಎಷ್ಟೆಷ್ಟು ಕೊಟ್ಟಿದ್ದಾರೆ ಅದನ್ನ ಬರ್ಕೊಂಬಿಡೋಣ. ಎಷ್ಟೆಷ್ಟು ಕೊಟ್ಟಿದಾರಪ್ಪ? 4318 ಕೊಟ್ಟಿದ್ದಾರೆ. ಈಸ್ ಈಕ್ವಲ್ ಟು ಡಿವೈಸರ್ ಎಷ್ಟಿದೆ ಗೊತ್ತಿಲ್ಲ, ಅದನ್ನ ನಾನು ಎಕ್ಸ್ ಅಂತ ಹಾಕಂತೀನಿ. ಇಂಟು ಕೋಶೆಂಟ್ ಎಷ್ಟು ಕೊಟ್ಟಿದ್ದಾರೆ? ಕೋಶೆಂಟು 17 ಕೊಟ್ಟಿದ್ದಾರೆ ಸರ್. ಓಕೆ, ವೆರಿ ಗುಡ್. ಪ್ಲಸ್ ರಿಮೈಂಡರ್ ಎಷ್ಟಿದೆ? 00 ಇದೆ ಸರ್. ಎಸ್, ವೆರಿ ಗುಡ್. ಹಾಗಾದ್ರೆ 4318 ಇಸ್ ಈಕ್ವಲ್ ಟು ಎಕ್ಸ್. ಈ ಬ್ರಾಕೆಟ್ ಈಗೇನು ಬೇಡ, ಅದರ ಅವಶ್ಯಕತೆ ಇಲ್ಲ ನಮಗೀಗ. ಈಗ ಎಕ್ಸ್ ಇಂಟು 17 ಪ್ಲಸ್ 00 ಅಂದ್ರೆ ನಾವು ಬರೆದ್ರು ನಡೆಯುತ್ತೆ, ಯಾಕಂದ್ರೆ ನನ್ನ ಹತ್ರ 00 ಇದೆ, ಅದ್ರದ್ದು ಯೂಸ್ ಇದೆಯಾ? ಈಗ ಎರಡನೇ ಸ್ಟೆಪ್ಪಿಗೆ ಹೋಗೋಣ. ನಾವೇನ್ ಮಾಡೋಣ? 4 3 1 8 ಇದೆ ಅಲ್ವಾ? ಈಗ ಎಕ್ಸ್ ಬೇಕು ನಮಗೆ. ಎಕ್ಸ್ ಮೀನ್ಸ್ ಡಿವೈಸರ್, ಭಾಜಕ ಬೇಕು. 17ಅನ್ನ ಏನ್ ಮಾಡ್ತೀನಿ ನಾನು? ಈಕ್ವಲ್ಸ್ ಇಂದ ಈ ಕಡೆ ಕಳಿಸ್ತೀನಿ. ಈ ಕಡೆ ಈಕ್ವಲ್ಸ್ ಅನ್ನ ದಾಟ್ ಬಂದ್ರೆ ಇಂಟು ಇರೋದೇನಾಗತ್ತೆ? ಡಿವೈಡೆಡ್ ಬೈ 17 ಆಗತ್ತೆ. ಇಸ್ ಈಕ್ವಲ್ ಟು ಎಕ್ಸ್ ಆಯ್ತು. ಇದಿಷ್ಟು ಗೊತ್ತಾಯ್ತಲ್ಲ ಇದು? ಎಸ್ ಸರ್, ಗೊತ್ತಾಯ್ತು. ಈಗ 17ರಿಂದ ಇದನ್ನ ಭಾಗ ಮಾಡಿ ಕರ್ತ ಹೊಡಿಯೋ ಮೆಥಡ್ ಗೊತ್ತಿದ್ರೆ ಕರ್ತ ಹೊಡಿರಿ. ಕರ್ತ ಹೊಡಿಯೋದು ಅಂದ್ರೆ ಏನು? 17 1 17 17 ಅಂತ ಬರಿತೀವಲ್ಲ, ಆ ಫಾರ್ಮ್. ಆ ತರ 17ರಿಂದ ಡೈರೆಕ್ಟ್ ಆಗಿ ಭಾಗ ಮಾಡೋದು. ಸರ್ ನನಗೆ ಇದು ಬರಲ್ಲ. 17 17 1 17 4 68 17 5 17 5 85 17 6 102. ಓಕೆನಾ? 17 119. ಇಷ್ಟು ಸಾಕು ಅನ್ಸುತ್ತೆ. ಹಾಗಾದ್ರೆ ನೋಡೋಣ, ಇವನ್ನ ಒಂದಕ್ಕೊಂದು ಕೂಡ್ಕೊಂತ ಹೋಗಿ 17ಕ್ಕೆ 17 ಕೂಡಿದ್ರೆ 34, 34ಕ್ಕೆ 17 ಕೂಡಿದ್ರೆ 51, 51ಕ್ಕೆ 17 ಕೂಡಿದ್ರೆ 68, 68ಕ್ಕೆ 17 ಕೂಡಿದ್ರೆ 85. ಈ ತರ ನಾವು ಕೂಡಿಬೇಕಾದ್ರೂ ಮಾಡ್ಬೋದು. ನೋಡಿ, ಯಾರೆಲ್ಲ ನವೋದಯ ಪಾಸ್ ಆಗ್ಬೇಕು ಅನ್ನೋರು 20 ವರೆಗೂ ಉಲ್ಟಾ ಟೇಬಲ್ ಹೊಡಿಬೇಕು. ನೀವು ಉಲ್ಟಾ ಟೇಬಲ್ ಹೇಳ್ಬೇಕಾ? ಪ್ರಾಕ್ಟೀಸ್ ಬೇಕಾ? ಹಾಗಾದ್ರೆ ನಾವೇನ್ ಮಾಡೋಣ? 17ರಿಂದ
ಈಗ ನಾನು ಏನ್ ಮಾಡ್ತೀನಿ, 17ರಿಂದ 4318 ಡಿವೈಡ್ ಮಾಡ್ತೀನಿ. 17 ಮೂರ್ಲೆ 51 ಆಗುತ್ತೆ, 17 ಎರಡ್ಲೆ 34. ಹಾಗಾಗಿ 34 ತಗೊಂತೀನಿ. 43ರಲ್ಲಿ ಯಾವ್ದ್ರಲ್ಲಿ 3ರಲ್ಲಿ 4 ಹೋಗಲ್ಲ, ಇಲ್ಲಿಂದ ಇಲ್ಲಿ ಕ್ಯಾರಿ ತಗೋ. ಕ್ಯಾರಿ ಅಂದ್ರೆ 10, 10 3 13, 13ರಲ್ಲಿ 4 ಹೋದ್ರೆ 9. ಎಸ್ ಸರ್ 9. ಇಲ್ಲೆಷ್ಟು ಉಳಿತು 3, 3ರಲ್ಲಿ 3 ಹೋದ್ರೆ 0. ಈಗೇನ್ ಮಾಡೋಣ, ಒಂದನ್ನ ಕೆಳಗಿಳಿಸ್ಕೊಳ್ಳೋಣ. 17 91 ಆಯ್ತು. ಇಲ್ಲಿ 91 ಎಲ್ಲಿದೆ, 85 ಇದೆ, 102 ಇದೆ. ಹಾಗಾದ್ರೆ 17 ಐದ್ಲೆ 85. ಈ ಕಡೆ ಕ್ಯಾರಿ ತಗೊಳ್ರಿ. 11ರಲ್ಲಿ 10, 10 1 11, 11ರಲ್ಲಿ 5 ಹೋದ್ರೆ 6. ಇಲ್ಲಿ 8 ಉಳಿತು, 8ರಲ್ಲಿ 8 ಹೋದ್ರೆ 0. ಈಗ ನಾವು 6ಅಲ್ಲ 8 ಕೆಳಗಿಳಿಸ್ಕೊಳ್ಳಿ. 17 4 68. ಶೇಷ 0 0 ಬಂತಲ್ಲ, ಆನ್ಸರ್ ಎಷ್ಟು ಬಂತು, 254. ಆಪ್ಷನ್ 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 254. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಬಿ ಹಾಕಿದಿರಿ, ಇದು ಒಂದ್ ಮೆಥಡ್. ಆದ್ರೆ ಇನ್ನೊಂದ್ ಮೆಥಡ್ ಏನ್ ಗೊತ್ತಾ ಪುಟ, 4318 253ರಿಂದ ಒಂದ್ಸಲ ಭಾಗ ಮಾಡ್ರಿ. ಬರ್ಲಿಲ್ವಾ, 254ರಿಂದ ಭಾಗ ಮಾಡ್ರಿ, 244ರಿಂದ ಭಾಗ ಮಾಡ್ರಿ, 354ರಿಂದ. ನೀವು ಈ ತರ ಭಾಗ ಮಾಡ್ಕೊಂತ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಇದು ಬಹಳನೇ ಇಂಪಾರ್ಟೆಂಟ್ ಆಗಿರುವಂತ ಸಿಂಪಲ್ ಮೆಥಡ್. ನಿಮಗೆ ಸೂತ್ರ ನೆನಪಿರ್ಬೇಕು. ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಡಿವೈಡೆಡ್ is equal to divisor into quotient plus remainder. Dividend is equal to divisor into quotient plus remainder. ಇದು ನಿಮಗೆ ಗೊತ್ತಿದೆ ಅಂದ್ರೆ 1 ಮಾರ್ಕ್ಸ್ ನಿಮಗೆ ರೆಡಿ ಇರುತ್ತೆ. ನೋಡಿ ಯಾವಾಗ್ಲೂ ಕೂಡ ನೋಡಿ ಎಷ್ಟು ಸಿಂಪಲ್ ಕ್ವಶನ್, ಆದ್ರೆ ಸ್ವಲ್ಪ ವ್ಯಾಲ್ಯೂಸ್ಗಳು ದೊಡ್ಡದಾಗಿರೋದ್ರಿಂದ ನಿಮಗೆ ಏನಾಗುತ್ತೆ, ಸ್ವಲ್ಪ ದೊಡ್ಡ ಸಂಖ್ಯೆಗಳನ್ನು ಕೊಟ್ಟಾಗ ಮಾಡಕ್ಕೆ ತದಿಬಿದಿ ಆಗ್ಬಿಡೋದ್ರಿಂದ ಮಾರ್ಕ್ಸ್ ಹೋಗ್ಬಿಡ್ತವೆ. ಚಿಕ್ಕ ಸಂಖ್ಯೆಗಳನ್ನ ಸ್ಕೂಲಲ್ಲಿ ಕಲ್ತಿರ್ತೀವಿ, ಸ್ವಲ್ಪ ದೊಡ್ಡ ಸಂಖ್ಯೆಗಳನ್ನ ಕಲಿಬೇಕಾಗತ್ತೆ. ಯಾಕಂದ್ರೆ ನಾವು ದೊಡ್ಡ ಶಾಲೆಗೆ ಹೋಗೋದ್ರಿಂದ ದೊಡ್ಡ ಸಂಖ್ಯೆಗಳ ಮೇಲೆ ಪ್ರಾಕ್ಟೀಸ್ ಮಾಡ್ರಿ. ಭಯ ಬೇಡ, ಮಾಡ್ಕೊಂತ ಹೋಗ್ರಿ. ದೊಡ್ಡ ಸಂಖ್ಯೆಗಳನ್ನ ವ್ಯಾಲ್ಯೂ ಲೆಕ್ಕ ಮಾಡ್ಬೇಕಾದ್ರೆ ಸ್ವಲ್ಪ ನಿಮಗೆ ಇದೇನಪ್ಪ ಹಿಂಗ್ ಬರ್ತದೆ, ದೊಡ್ಡ ಸಂಖ್ಯೆ ಎಲ್ಲ ಬರ್ತಾವ, ಇದು ಬರುತ್ತೋ ಇಲ್ಲೋ ಕನ್ಫ್ಯೂಸ್ ಬೇಡ, ಮಾಡ್ರಿ, ಆನ್ಸರ್ ಬರುತ್ತೆ. ಓಕೆ, ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾಕಂದ್ರೆ ತುಂಬಾ ಲೆಂತಿ ವಿಡಿಯೋಸ್ ಗಳನ್ನ ನಾವು ಕೇಳಕ್ಕಾಗಲ್ಲ. ಮತ್ತೆ ಇದು 42 ಆಗಿದೆಯಲ್ಲ, 43 44 48 ಆಲ್ಮೋಸ್ಟ್ ಈ ನೆಕ್ಸ್ಟ್ ವಿಡಿಯೋದಲ್ಲಿ 8 ಕ್ವಶನ್ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ, ಈ ಸರಿ ಸ್ವಲ್ಪ ಸ್ಲೋ ಆಗಿ ಹೇಳ್ಕೊಟ್ಟೆ, ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ 10 ಒಟ್ಟು ಒಂದು ಕ್ವಶನ್ ಪೇಪರ್ ಇಂದ ಮಾಡೋ ಕ್ವಶನ್ ಇಂದ 20 ಕ್ವಶನ್ ಗಳನ್ನ ಸಾಲ್ವ್ ಮಾಡ್ತಾ ಬರ್ತೀನಿ. ಹೀಗೆ ಒಂದು 10ರಿಂದ 20 ಕ್ವಶನ್ ನ ಬಿಡಿಸೋಣ. ನಿಮ್ಮ ಸಕ್ಸಸ್ಸಿಗೆ ನನ್ನ ಜೊತೆ ನನ್ನ ಪ್ರಯತ್ನ ಅಷ್ಟೇ. ನೀವು ಎಫರ್ಟ್ ಹಾಕ್ಬೇಕು. ಜಸ್ಟ್ ರೂಟ್ ತೋರಿಸ್ತೀನಿ ನಾನು, ಏನಪ್ಪಾ ಹೇಗ್ ಮಾಡ್ಬೇಕು ಅಂತ ನಾನು ಐಡಿಯಾ ಹೇಳ್ಕೊಡ್ತೀನಿ. ನೀವ್ ಮಾಡ್ಬೇಕಾಗಿರೋದು ನೀವೇ, ಕಷ್ಟ ಪಡ್ಬೇಕು. ಸೆಲೆಕ್ಷನ್ ಆದ್ಮೇಲೆ ಹೋಗೋರು ನೀವೇ, ನಾಳೆ ದೊಡ್ಡ IAS ಆಫೀಸರ್ ಆಗೋರು ನೀವೇ ಅಲ್ವಾ. ಬಾಯ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಓದ್ತಾ ಇರ್ರಿ. ನಮ್ ಗುರಿ ಮುಟ್ಟೋವರೆಗೂ ನಾವು ಬಿಡಲ್ಲ. ಓಕೆ, ಬಾಯ್ ಬಿಡ, ಎಲ್ರಿಗೂ ಬಾಯ್. ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಬಾಯ್.